ಸರ್, ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿರುವಂತದ್ದು. ತಮ್ಮ ಸಂಘಟನೆಯ ಮತ್ತೆ ತಮ್ಮ ಹೆಸರನ್ನು ಕೂಡ ನೆನೆ ನಡೆದಂತ ಸಭೆಯಲ್ಲಿ ಉಲ್ಲೇಖವನ್ನು ಮಾಡಿದ್ರು. ತಮ್ಮ ಜೊತೆಯಲ್ಲಿ ಮಾತುಕತೆ ಮಾತಾಡಿದ್ವಿ ಅಂತ. ತಮ್ಮ ಬೆಂಬಲ ಇದೆಯಾ ಸರ್ ಈ ಬಾರಿ? ಖಂಡಿತವಾಗ್ಲೂ ವಾಟಾಳ್ ನಾಗರಾಜ್ ಅವರು ಹಿರಿಯ ಹೋರಾಟಗಾರರು. ಅವರು ನಮಗೆ ಕರೆ ಮಾಡಿದ್ದು ನಿಜ. ನಾನು ಕೂಡ ಹೇಳಿದ್ದೀನಿ, ನಮ್ಮ ಇಂಡಿಯನ್ ವೆಹಿಕಲ್ ಡ್ರೈವರ್ಸ್ ಟ್ರೇಡ್ ಯೂನಿಯನ್ ಕಡೆಯಿಂದ ನೀವೇನು ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರ್ಗ ರ್ಯಾಲಿ ಬರ್ತೀರಾ, ನಮ್ಮ ಪದಾಧಿಕಾರಿಗಳು ನಾವು ರ್ಯಾಲಿಲಿ ಭಾಗವಹಿಸ್ತೀವಿ. 100-200 ಜನ ಬಂದು ಭಾಗವಹಿಸ್ತೀವಿ. ಆದರೆ ಚಾಲಕರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಇವತ್ತಿನ ದಿನಗಳಲ್ಲಿ ಸರ್ಕಾರಗಳು ಮಾಡ್ತಾ ಇದೆ. ತಾವು ಕೂಡ ಮಾಡಬಾರ್ದು. ಯಾಕಪ್ಪ ಹೇಳ್ತೀನಿ ಮಾತನ್ನ ಅಂದ್ರೆ, ಬಜೆಟ್ ಅಲ್ಲಿ ಕೂಡ ನಮ್ಗೆ 10 ರೂಪಾಯಿ ಬಿಡುಗಡೆ ಮಾಡಿಲ್ಲ ಈ ಬಾರಿ. 8,000 ವೆಹಿಕಲ್ಸ್ಗಳು ಏರ್ಪೋರ್ಟ್ ಅಲ್ಲಿ ಓಡಾಡ್ತವೆ. ಇಲ್ಲಿ ಬೆಂಗಳೂರಿನಲ್ಲಿ 75,000ಕ್ಕೂ ಹೆಚ್ಚು ಆಟೋಗಳು ನಿತ್ಯ ಅವರ ಕುಟುಂಬ ಸಾಗಿಸ್ಲಿಕ್ಕೋಸ್ಕರ ಆಟೋ ಓಡಿಸ್ತಾರೆ. ಸರಕು ಸಾಗಣೆ ವಾಹನಗಳು RMC ಬರೋವಾಗಲಿರ್ಬೋದು, ಶಾಲಾ ವಾಹನಗಳು ಚಾಲಕರುಗಳು ನಿರಂತರ ಅವರ ದುಡಿಮೆ ನಂಬಿ ಬದುಕ್ತಾ ಇರ್ತಾರೆ. ಅದರಲ್ಲಿ ಈ ಸೀಸಿಂಗರ್ ಬೇರೆ ಕಾಟ ಇದೆ. ಇವರು ಜೀವನ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಬಂದ್ ಅವಶ್ಯಕತೆ ನಮಗಂತೂ ಇಲ್ಲ. ಹೋರಾಟಕ್ಕೆ ನಾವು ಸದಾ ವಾಟಾಳ್ ನಾಗರಾಜ್ ಅವರಿಗೆ ಬೆಂಬಲ ನೀಡ್ತೀವಿ. ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ. ಗಂಡಸಿ ಸದಾನಂದ ಸ್ವಾಮಿ, ಇಂಡಿಯನ್ ವೆಹಿಕಲ್ ಡ್ರೈವರ್ಸ್ ಟ್ರೇಡ್ ಯೂನಿಯನ್ ರಾಜ್ಯಾಧ್ಯಕ್ಷರು.